ಮನೇಲಿ ಏನಾಗ್ತಿದೆ ಒಂದು ಗೊತ್ತಾಗ್ತಿಲ್ವಲ್ಲ. ನೋಡಿದ್ರೆ ಅಪ್ಪ ಅಮ್ಮ ಬೇರೆ ಎಷ್ಟು ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ. ಈ ಥರ ಎಲ್ಲ ಆಗಿದೆ ಅಂತ ಅಕ್ಕಂಗೆ ಹೇಳ್ದೆ. ಪಾಪ ಅವಳೇನು ಮಾಡಕ್ ಸಾಧ್ಯ? ಅವಳದೇ ಆದ ಸಮಸ್ಯೆನಲ್ಲಿ ಒದ್ದಾಡ್ತಿದ್ದಾಳೆ. ಈ ಕಡೆ ಖುಷಿಗೆ ನ್ಯಾಯ ಕೊಡಿಸ್ಬೇಕು, ಆ ಕಡೆ ಮನೆಯವರೆಲ್ಲ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡಬೇಕು. ಇಲ್ಲಿ ನೋಡಿದ್ರೆ ಯಾರೋ ನನ್ನ ಯಾವಾಗಲೂ ಗಮನಿಸ್ತಾ ಇದ್ದಾರೆ ಅಂತ ಅನುಮಾನ ಬರ್ತಿದೆ. ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ಸಮಸ್ಯೆನ ಯಾರ ಹತ್ರ ಹಂಚ್ಕೊಳ್ಳಿ? ಅವ್ರ ಹತ್ರ ಅಂತೂ ಹೇಳ್ಕೊಳಕ್ಕಾಗಲ್ಲ. ಅಜ್ಜಿ ಹುಷಾರಾಗಿದ್ದಿದ್ರೆ ಅಣ್ಣಂದ್ರಕ್ಕೆ ಬುದ್ಧಿ ಹೇಳಿರೋರು. ಈಗ ನೋಡಿದ್ರೆ ಎಲ್ಲ ಸಮಸ್ಯೆನೂ ಒಟ್ಟಿಗೆ ಬಂದು ಅಪ್ಪಳಿಸಿದೆ. ಈ ಸಮಸ್ಯೆಗಳಿಗೆಲ್ಲ ದೇವರೇ ದಾರಿ ತೋರಿಸ್ಬೇಕು. ಮೇಡಮ್ ಅವರೇ, ನೀವು ಹಿಂಗೆ ಅದನ್ನೇ ನೆನೆಸ್ಕೊಂಡು ಬೇಜಾರಾಗಿದ್ರೆ ಹೆಂಗೆ ಹೇಳಿ? ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ನನಗೂ ಬೇಜಾರಾಯ್ತದೆ. ಆದರೆ ಮನೆ ಗಂಡ್ಮಕ್ಳಾಗಿ ಅವ್ರು ಅರ್ಥ ಮಾಡ್ಕೋಬೇಕು. ಅತ್ತೆ ಆಗಲಿ ಮಾವ ಆಗಲಿ ನೀವಾಗಲಿ ಏನು ಮಾಡೋಕ್ಕಾದದು? ಪಾಪ ಮಾವ ಈ ವಯಸ್ಸಲ್ಲೂ ಕಷ್ಟಪಟ್ಟು ಆಟ ಓಡಿಸಿ ಏನೋ ಒಂದಷ್ಟು ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ಅವ್ರ ಶ್ರಮ ಅವ್ರಿಗೆ ಅರ್ಥನೇ ಆಗೋದಿಲ್ವೇ? ಏನು ಮನಸ್ಸರೋ ಏನೋ. ಆಸ್ತಿ ಮನೆ ದುಡ್ಡು ಅಂತ ಇನ್ನೂ ಎಷ್ಟು ದಿನ ಹಂಗಿರ್ತಾರೋ ನಂಗೆ ಅರ್ಥನೇ ಆಯ್ತಲ್ಲ ಮೇಡಮ್ರೆ. ನೋಡಿ, ನಿಮ್ಮ ದಯವಿಟ್ಟು ಹಿಂಗಿರ್ಬೇಡಿ. ನೀವು ಯಾವಾಗಲೂ ನಗ್ನಗ್ತಾ ಇದ್ರೇ ನೋಡೋಕೆ ಚಂದ. ನಿಮ್ಮನ್ನು ನಂಬ್ಕೊಂಡು ತುಂಬ ಜನ ಅವರೇ. ಅಂದರೆ ಲಕ್ಷ್ಮತೆ ಮಾವ ಖುಷಿ ಅವರೆಲ್ಲ ಅವರೇ ಅಂತ ಹೇಳಕ್ಕೆ ಬಂದೆ ಮೇಡಮ್ ಅವರೇ. ಸರಿ ಮೇಡಮ್ ಅವರೇ, ನಾನು ಬರ್ತೀನಿ ರೀ. ಕದಿಯಕ್ ಸಾಧ್ಯ? ಈ ಮನೇಲಿ 24 ಗಂಟೆ ಬಿದ್ದಿರಕ್ಕೆ ನೀವೊಬ್ಬರೇ ತಾನೆ. ನಾನು ಸುಮ್ನೆ ಆರೋಪ ಮಾಡ್ತಿಲ್ಲ, ಎಲ್ಲ ತಿಳ್ಕೊಂಡೇ ಮಾತಾಡ್ತಿರೋದು. ಸಿಂಚನ, ಏನಮ್ಮ ಮಾತಾಡ್ತಿದ್ಯಾ? ನಿನ್ನ ಒಡವೆನ ನನ್ನ ಹೆಂಡತಿ ಕದ್ದಿದ್ದಾಳೆ ಅಂತ ಹೇಳ್ತಿದ್ಯಲ್ಲ. ನಂದು 5 ಲಕ್ಷ ಕಳೆದೋಗಿದೆ. ಅದನ್ನ ನಿನ್ನ ಗಂಡ ಹರೀಶ ಕದ್ದಿದ್ದಾನೆ ಅಂತ ನಾನು ಹೇಳ್ಬೋದು ತಾನೆ? ಏನೋ ಇನ್ನು ಮುಖನ ಒಳ್ಳೆ ಗುರ್ರ ಅಂತ ಇಟ್ಕೊಂಡಿದ್ಯಾ? ಬ್ರೋ, ನಿನ್ನ ರಾತ್ರಿ ನೀನು ಸ್ವಲ್ಪ ಮಾತಾಡಿದ್ದು ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ನೀನು ಯಾಕೋ ಸಿಂಚನ ಥರನೇ ಆಡೋಕ್ಕೆ ಶುರು ಮಾಡಿದ್ಯಾ? ನಿನ್ನ ಹೆಂಡ್ತಿನ ಒಳ್ಳೆ ಚೈಲ್ಡ್ ಥರ ಆಡ್ತಾಳೆ ಅಂದರೆ ನೀನು ಹಂಗೆ ಆಡ್ತೀಯಲ್ಲ? ಇದಪ್ಪ ವರ್ಷೆ ಅಲ್ಲ, ಅದು ಮಾಡೋದೆಲ್ಲ ನೀನು ಮಾಡಿಬಿಟ್ಟು ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದೆಯಲ್ಲ. ಒಳ್ಳೆ ಕತೆ. ನೋಡೋ, ನಾನು ಏನೇ ಮಾಡಿದ್ರು ಯೋಚನೆ ಮಾಡಿನೇ ಮಾಡ್ತೀನಿ. ನನ್ನ ಪ್ರತಿ ಮಾತಲ್ಲೂ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಲೆಕ್ಕಾಚಾರನ? ಏನಪ್ಪ ಅದು? ನೋಡ, ನಾವು ಸಪ್ರೇಟ್ ಆಗೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ದುಡ್ಡು ಖರ್ಚಾಗುತ್ತೆ. ನಾವು ಲಾಭ ಮಾಡ್ಕೋಬೇಕು ಅಂದರೆ
ನಾಟಕ ಆಡಬೇಕಾಗತ್ತೆ. ಲಾಭ ನಾಟಕ ಏನೋ ಎಲ್ಲ ಒಗಟೊಗಟಾಗ ಮಾತಾಡ್ತಿದ್ಯಲ್ಲೋ, ಸರಿಯಾಗಿ ಏನು ಅಂತ ಬಿಡಿಸಿ ಹೇಳ್ಬಾರ್ದಾ? ಏಯ್ ದಡ್ಡ, ಅಪ್ಪನ ಅಕೌಂಟಲ್ಲಿ ಇನ್ನೂ ಸ್ವಲ್ಪ ದುಡ್ಡಿದೆ ಕಣ. ಹೌದಾ? ಹಾಂ, ನಾವು ಅದನ್ನ ಹಾಗೆ ಬಿಟ್ಬಿಟ್ರೆ ಆ ದುಡ್ಡನ್ನ ವೆಂಕಿಗೋ ಭಾವನಂಗೋ ಅಥವಾ ಜಾನ್ವಿಗೋ ಹಂಚಿಬಿಡ್ತಾರೆ. ಹಾಗಾಗೋದಕ್ಕೆ ಬಿಡಬಾರ್ದು ನಾವು. ಆ ದುಡ್ಡು ಸೇರ್ಬೇಕಾಗಿರೋದು ನಮಗೆ. ಅದಕ್ಕೆ ನಾವು ಜಗಳನ ಇನ್ನೂ ಜೋರು ಮಾಡಿ ಅಪ್ಪನ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟನ್ನು ಬಾಚ್ಕೊಂಡ್ಬಿಡ್ಬೇಕು. ಇದು ನನ್ನ ಲೆಕ್ಕ. ಏನು ಬ್ರೋ ನೀನು ಇಷ್ಟೆಲ್ಲ ತಲೆ ಓಡಿಸ್ತೀಯ? ತಲೆ ಇದು ಏನು ನಿಂತರನೇ ಯಾವಾಗಲೂ ಹೆಂಡತಿಯಿಂದ ಬೇಬಿ ಬೇಬಿ ಅಂತ ಅಂದ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಆಯ್ತಲ್ಲ, ಕೊನೆಗೆ ನನ್ನ ಬಿಡೋಕ್ಕೆ ಬಂದಿಲ್ಲ. ಸರಿ ಬಿಡ, ಈಗ ಅಪ್ಪನ ದುಡ್ಡನ್ನ ಹೇಗೆ ತಗೋಬೇಕು ಅಂತ ಯೋಚನೆ ಮಾಡು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ಅರ್ಜೆಂಟಾಗಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅವಶ್ಯಕತೆ ಇತ್ತಲ್ಲ. ನಮ್ಮವರಾದ್ರೇ ಚೆನ್ನಾಗಿರುತ್ತೆ ಅನ್ಸತ್ತೆ. ನೀವು ಒಳ್ಳೆ ವ್ಯಕ್ತಿನ ಹುಡುಕ್ಬಿಟ್ಟು ನನ್ನ ಕಡೆ ಕಳಿಸಿ, ನಾನು ಇಂಟರ್ವ್ಯೂ ಮಾಡಿ ಓಕೆ ಮಾಡ್ತೀನಿ. ಯಾಕೆ ಮನೆಗೆ ಯಾರೋ ಬಂದಿದ್ರು ಅಂತ ಇಷ್ಟು ಟೆನ್ಷನ್ ಆಗ್ತಿದ್ದಾರೆ? ಅಲ್ಲ, ಮನೆಗೆ ಯಾರೋ ಬಂದಿದ್ರು ಅಂತ ಇವ್ರಿಗೆ ಹೇಗೆ ಗೊತ್ತಾಗ್ತಿದೆ? ಇವ್ರು ಅದಕ್ಕೆ ಏನೋ ಮುಚ್ಚಿಡ್ತಿದ್ದಾರೆ. ಆದರೆ ಇವ್ರ ಹತ್ರ ಕೇಳಿದ್ರೆ ನನ್ನ ಮೇಲೆ ಅನುಮಾನ ಬರುತ್ತೆ. ನನ್ನ ಅನುಮಾನ ಬಂದಿದೆ ಅಂತ ಇವ್ರಿಗೆ ಗೊತ್ತಾಗದೇ ಇರೋ ಥರ ನಡ್ಕೋಬೇಕು. ಚಿನ್ನಮರಿ ನೋಡಿ, ನೀವು ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೆಕ್ಯೂರಿಟಿ ಏಜೆನ್ಸಿ ಜೊತೆ ಮಾತಾಡಿದೆ, ಇನ್ನೊಂದು 2 ದಿನದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅರೇಂಜ್ ಆಗ್ತಾರೆ. ಅರಿ, ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಯಾಕೆ ಹೇಳಿ? ಈಗ ಹೇಗಿದ್ರು ಮನೆ ತುಂಬ ಕ್ಯಾಮ್ರಾಗಳಿದೆಯಲ್ಲ, ಯಾರು ಬಂದ್ರು ಹೋದ್ರು ಅಂತ ಗೊತ್ತಾಗುತ್ತೆ. ಅಲ್ಲ ಚಿನ್ನಮರಿ, ಈಗ ಕ್ಯಾಮ್ರಾದಲ್ಲಿ ಯಾರು ಬಂದರೂ ಹೋದರೂ ಗೊತ್ತಾಗತ್ತೆ. ಬಟ್ ಬಂದವರು ಒಳ್ಳೆಯವರ ಕೆಟ್ಟವರ ಅಂತ ಗೊತ್ತಾಗಲ್ಲ ಅಲ್ವಾ? ನೋಡಿ, ಅದಕ್ಕೆ ಇವತ್ತು ನೀವು ಒಬ್ಬರೇ ಹೊರಗೆ ಹೋಗಬೇಡಿ. ಅಕಸ್ಮಾತ್ ಹೋಗಬೇಕು ಅಂತ ಅನ್ಸಿದ್ರು ನನಗೆ ಹೇಳಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಈಗ ಅಜ್ಜಿ ಬೇರೆ ನಮ್ಮ ಜೊತೆ ಇದ್ದಾರೆ ಚಿನ್ನಮರಿ, ನಾವಿನ್ನೂ ಕೇರ್ಫುಲ್ ಆಗಿರ್ಬೇಕಲ್ವಾ? ಬೈ ದ ವೇ, ನಾನು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ಅವರು ಇನ್ವೆಸ್ಟಿಗೇಟ್ ಮಾಡ್ತಾರಂತೆ. ಹಾಗಿದ್ರೆ ಅವ್ರು ಇಲ್ಲೇ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಅಲ್ವಾ? ಹಾಗೆ ಮಾಡಿದ್ರೇನೆ ತಾನೇ ಒಳ್ಳೇದು. ಹೌದು, ಅವರು ನಿಮ್ಗೆ ಯಾರಾದ್ರ ಮೇಲೆ ಅನುಮಾನ ಇದೆಯಾ ಅಂತ ಕೇಳಿದ್ರು. ನನಗೆ ಯಾರ ಮೇಲೂ ಅನುಮಾನ ಇಲ್ಲ, ಬಟ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದ್ಸಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ದಟ್ ಮೈಟ್ ಹೆಲ್ಪ್. ಅಲ್ಲ ರೀ, ನೀವು ಅಲ್ಲಿಗೆ ಹೋದ್ರೆ ಏನು ಪ್ರಯೋಜನ ಆಗುತ್ತೆ ಹೇಳಿ? ಅವ್ರು ಇಲ್ಲಿಗೆ ಬಂದು ನೋಡಿದ್ರೆ ತಾನೇ ಯಾರು ಬಂದ್ರು ಬಂದಿಲ್ಲ ಅಂತ ಗೊತ್ತಾಗೋದು. ಯಾಕೋ ಇವ್ರು ತುಂಬ ವಿಚಿತ್ರವಾಗಿ ಮಾತಾಡ್ತಿದಾರಲ್ಲ. ಅವ್ರನ್ನೆಲ್ಲ ಮನೆಗೆ ಕರ್ಸಿದ್ರೆ ನಾನು ಇವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಇಟ್ಟಿರೋ ಈ CCTV ಕ್ಯಾಮ್ರಾ ಬಗ್ಗೆ ಅವ್ರಿಗೆಲ್ಲ ಗೊತ್ತಾಗ್ಬಿಡತ್ತೆ. ಅದು ಗೊತ್ತಾದರೆ ಇವ್ರಿಗೆ ನನ್ನ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ಈಗಾಗಲೇ ಅನುಮಾನ ಪಟ್ಟು ತವ್ರ ಮನೆಗೆ ಬೇರೆ ಹೋಗಿದ್ದಾರೆ. ಮತ್ತೆ ಹೋಗೋದು ಬೇಡ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಚಿನ್ನಮರಿ, ಈಗ ಅವ್ರು ಬಂದರೆ ಮನೆಯಲ್ಲಿ ಸರಿ ಹೋಗಲ್ಲ ಅನಿಸ್ತಾ ಇದೆ. ಅಜ್ಜಿ ಬೇರೆ ಇರ್ತಾರಲ್ವ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಅಜ್ಜಿಗೆ ಏನು ಡಿಸ್ಟರ್ಬ್ ಆಗುತ್ತೆ? ಪಾಪ, ಅವ್ರಿಗೆ ಪ್ರಜ್ಞೆನೇ ಇಲ್ಲ. ಅವ್ರ ಪಾಡಿಗೆ ಅವ್ರ ರೂಮಲ್ಲಿದ್ದಾರೆ. ಹಾಗೇನಾದರೂ ಆಗೋತಿದ್ರೆ ಅವ್ರನ್ನ ರೂಮ್ ಕಡೆ ಕರ್ಕೊಂಡೇ ಹೋಗಲ್ಲ, ಇಲ್ಲಿಲ್ಲೇ ಸಂಭಾಳಿಸ್ತೀನಿ. ಓಕೆ ಚಿನ್ನಮರಿ, ಆಯಿತು, ನಾನು ಅವ್ರ ಜೊತೆ ಮಾತಾಡಿ ಹೇಳ್ತೀನಿ. ಮನೆ ಕಡೆ ಜೋಪಾನ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ಜೋಪಾನ. ಯಾಕೋ ಇವರು ಮನೆಗೆ ಯಾರೋ ಬಂದಿರೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದಾರಲ್ಲ, ತುಂಬ ರೆಸ್ಲೆಸ್ ಆಗಿ ಆಡ್ತಿದ್ದಾರೆ. ಅಂಥವ್ರು ಯಾರು ಬಂದಿದ್ದಾರೆ? ಇದನ್ನ ನಾನೇ ತಿಳ್ಕೊಬೇಕು. ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ ಅತ್ತೆ? ಈ ಮನೇಲಿ ಒಂಚೂರು ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂದ್ರೆ ಗಂಟೆ ಕಾಯ್ಬೇಕು. ಇನ್ನು ನಾನು ಸ್ವಲ್ಪ ದಿನಸೇನಾದ್ರು ಜಾಸ್ತಿ ಯೂಸ್ ಮಾಡ್ಬಿಟ್ರೆ ಮುಗುದೇ ಹೋಯ್ತು. ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ಬಿಡ್ತಾರೆ. ಅದಕ್ಕೆ
ನನಗೆ ಹೇಗೆ ಬೇಕೋ ಹಾಗಿದ್ದೀನಿ, ದಯವಿಟ್ಟು ಬಿಟ್ಬಿಡಿ. ಆ ಬುದ್ಧಿ ಇಲ್ದಿರೋಳು ಹೇಳಿದ ಮಾತನ್ನೇ ಯೋಚನೆ ಮಾಡ್ತಿದ್ದೀರಾ? ಹಿಂದೆ ಜಗಳ ಆದಾಗ ನೀವೇ ಹೇಳ್ತಿದ್ರಿ ಅವಳು ಶ್ರೀಮಂತರ ಮನೆಯವಳು, ಒಬ್ಬಳೇ ಮಗಳು ಅಂತ ತುಂಬ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದಾರೆ, ಅವಳಿಗೇನು ಗೊತ್ತಾಗಲ್ಲ, ನಾವೇ ಅವಳ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತ. ನೋಡಿದ್ರಾ ಅವಳಿಗೆ ಎಷ್ಟು ಬುದ್ಧಿ ಇದೆ ಅಂತ? ಬಿಟ್ಟಾಕಿ ಅತ್ತೆ. ಆದರೆ ನೀವು ಮಾತ್ರ ಹೀಗಿರಬೇಡಿ. ನೀವು ನಗ್ನಗ್ತಾ ಇದ್ರೇ ಈ ಮನೆ ಕಳೆ. ಅತ್ತೆ, ಇವತ್ತು ಅಡುಗೆ ಏನು ಮಾಡೋಣ? ಹಳೆ ತರಕಾರಿ ತುಂಬ ಇದೆಯಮ್ಮ, ಅದೆಲ್ಲ ಹಾಕಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡು. ಸರಿ ಅತ್ತೆ, ನಾನು ತರಕಾರಿ ಕಟ್ ಮಾಡ್ತೀನಿ, ಬೇಳೆ ಬೇಯಿಸ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ಆದರೆ ಉಪ್ಪು ಖಾರ ಹಾಕೋದು ಮತ್ತು ಒಗ್ಗರಣೆ ಹಾಕೋದು ಇದನ್ನು ಮಾತ್ರ ನೀವೇ ಮಾಡಬೇಕು. ಯಾಕೆ ಗೊತ್ತಾ ಅತ್ತೆ, ನಿಜ ಹೇಳಬೇಕು ಅಂದರೆ ನಾನು ಮಾಡಿರೋ ಅಡುಗೆ ನನಗೆ ಇಷ್ಟ ಆಗಲ್ಲ. ನಿಮ್ಮ ಮಗ ಅಂತೂ ನಿನ್ನ ಕೈ ಅಡುಗೆನ ನಾನು ಊಟನೇ ಮಾಡಲ್ಲ, ಚೆನ್ನಾಗಿರಲ್ಲ ಅಂತ ನೇರವಾಗೇ ಹೇಳಿಬಿಟ್ರು. ಅದಕ್ಕೆ ಒಗ್ಗರಣೆ ಮಾತ್ರ ನೀವೇ ಹಾಕಿ. ನೀವು ಒಗ್ಗರಣೆ ಹಾಕಿದ್ರೆ ಆ ಘಮ ಇಡೀ ಮನೆ ತುಂಬ ಹರಡ್ಕೊಳ್ಳುತ್ತೆ. ಆಹಾ ಹಾ ಹಾ. ಸರಿನಾ? ಜಾಸ್ತಿ ಯೋಚನೆ ಮಾಡಬೇಡಿ. ಅತ್ತೆ, ಅಯ್ಯೋ ಅತ್ತೆ, 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 ಏನಾಯ್ತತ್ತೆ? ಅತ್ತೆ, ಅತ್ತೆ, ಮಾವ, ಮಾವ, ಒಂದು ನಿಮಿಷ ಬರ್ತೀರಾ? ಅತ್ತೆ, ಅತ್ತೆ, ಕಣ್ಬಿಡಿ ಅತ್ತೆ. ಲಕ್ಷ್ಮಿ, 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 ಲಕ್ಷ್ಮಿ ಕಣ್ಬಿಡು. ಲಕ್ಷ್ಮಿ, ಮೀನಾ, ಏನಾಯ್ತಮ್ಮ? ಗೊತ್ತಿಲ್ಲ ಮಾವ, ಅತ್ತೆ ಏನೋ ಯೋಚನೆ ಮಾಡ್ಕೊಂಡು ಇಲ್ಲೇ ನಿಂತಿದ್ರು, ಇದಕ್ಕಿದ್ದಂಗೆ ಬಿದ್ದೋಗ್ಬಿಟ್ರು. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಕಣ್ಬಿಡು. ಲಕ್ಷ್ಮಿ, ಇರಮ್ಮ, ನಂಗೊಬ್ಬರು ಡಾಕ್ಟರ್ ಗೊತ್ತಿದ್ದಾರೆ, ಫೋನ್ ಮಾಡಿ ಬರ್ತೀನಿ. ಆಯಿತು. ಸಿದ್ದು ಅವರೇ, ತಿಂಡಿ ತಿನ್ನಿ. ನೀವು ಸರಿಯಾಗಿ ತಿಂಡಿ ತಿಂದು ಎಷ್ಟು ದಿನ ಆಗಿದೆ? ಇದೇನು ಮೇಡಮ್ ಅವರೇ, ನನಗೆ ತಿಂಡಿ ತಿಂದ್ಬಿಟ್ಟು ನಿಮಗೆ ತಗೊಬಂದಿಲ್ಲ? ನನಗೆ ಯಾಕೋ ಹಸಿವಿಲ್ಲ ಸಿದ್ದು ಅವರೇ. ನಿಮ್ಗೆ ಯಾಕೆ ಹಸಿವಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಮೇಡಮ್ ಅವರೇ. ನಿಮ್ಮ ತವ್ರ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ತಾನೇ? ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡು ಊಟ ಬಿಟ್ಟರೆ ಆದದೆ. ನೀವೇನು ಬೇಜಾರಾಗಬೇಡಿ, ನಾನು ಇವನಲ್ಲ, ನಾನು ಎಲ್ಲ ನೋಡ್ಕೋತೀನಿ. ಅಕ್ಕಂತವನು ಬಾವಂತವನು ನಾನು ಮಾತಾಡ್ತೀನಿ, ಸಂತು ಬಾವಂತವನು ನಾನು ಮಾತಾಡ್ತೀನಿ. ಒಟ್ಟಿನಲ್ಲಿ ನಿಮ್ಮ ಮನೆ ಸಮಸ್ಯೆನ ಸರಿ ಮಾಡೋ ಜವಾಬ್ದಾರಿ ನಂದು, ಸರಿಯೇ? ನಿಜವಾಗ್ಲೂ ನೀವು ಅವ್ರ ಹತ್ರ ಮಾತಾಡ್ತೀರಾ? ಮೇಡಮರೇ, ಈ ಸಿದ್ದೇಗೌಡ ಒಂದ್ಸಲ ಮಾತು ಕೊಟ್ಮೇಕೆ ಮುಗೀತು, ಬದಲಾಗೋ ಮಾತೇ ಇಲ್ಲ. ಬೇಕಾದ್ರೆ ಪ್ರಾಣ ಕೊಟ್ಬಿಡ್ತೀನಿ. ಸಿದ್ದು ಅವರೇ, ನೀವು ಹಾಗೆಲ್ಲ ಮಾತಾಡಬೇಡಿ. ನೋಡಿ, ಮೇಲೆ ಅಸ್ತು ದೇವತೆಗಳು ಇರ್ತಾರಂತೆ. ನಾವು ಏನೇನೋ ಹೇಳಿದಾಗ ಅಸ್ತು ಅಂದ್ಬಿಟ್ರೆ ಇನ್ಮುಂದೆ ಯಾವತ್ತೂ ಹೀಗೆ ಮಾತಾಡಬಾರ್ದು. ಸರಿ ಮೇಡಮ್ ಅವರೇ, ನೀವು ಹೇಳಿದ್ಮೇಲೆ ಈ ವಿಷಯ ಇಲ್ಲೇ ಬಿಟ್ಬಿಡ್ತೀನಿ, ಸರಿಯೇ? ಸರಿ. ಮೇಡಮ್ ಅವರೇ, ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ಮುಂದೆ ಹೇಳಿ. ಅದು
ನಾವಿಬ್ಬರು ಜೊತೆಗೆ ಹೊರಗಡೆ ಹೋಗಿ ತುಂಬ ದಿನ ಆಗೋಗಿದೆ. ಅದಕ್ಕೆ ಇಬ್ಬರು ಜೊತೆಗೆ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಬರ್ಮೆ. ನಿಮಗೆ ಬೇಡ ಅಂದರೆ ಬೇಡ ಮೇಡಮವ್ರೆ. ಸರಿ, ಹೋಗೋಣ. ಏನಾಗಿದೆ ಡಾಕ್ಟ್ರೆ? ಬೆಳಗ್ಗೆ ಆರಾಮಾಗೇ ಇದ್ಲು, ಆಮೇಲೆ ನೋಡಿದ್ರೆ ಇದಕ್ಕಿದ್ದಾಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾಳೆ. ಆತಂಕ ಪಡುವಂಥದ್ದೇನೂ ಆಗಿಲ್ಲ. BP ಸ್ವಲ್ಪ ಲೋ ಆಗಿದೆ. ಡಾಕ್ಟ್ರೆ, ಅವಳಿಗೆ BP ಎಲ್ಲ ಏನೂ ಇಲ್ಲ. ಹಾಗೆಲ್ಲ ಹೇಳೋಕ್ಕಾಗಲ್ಲ ಶ್ರೀನಿವಾಸ್ ಅವರೇ. BP ಯಾವಾಗ ಬೇಕಾದರೂ ಫ್ಲಕ್ಚುಯೇಟ್ ಆಗ್ಬೋದು. ನೋಡಿಮ್ಮ, ನೀವು ಯಾವುದೋ ಒಂದು ವಿಷಯನ ಮನಸ್ಸಿಗೆ ತುಂಬ ಡೀಪಾಗಿ ತಗೊಂಡು ಯೋಚನೆ ಮಾಡ್ತಿದ್ದೀರಾ. ನೀವು ಈ ರೀತಿ ಕೊರಗಿದ್ರೆ ಸಮಸ್ಯೆ ಎಲ್ಲ ಸಾಲ್ವ್ ಆಗಿಬಿಡತ್ತಾ? ಇಲ್ಲ ಅಲ್ವಾ? ಸೊ ನಿಮ್ಮ ಯೋಚನೆನೆಲ್ಲ ಒಂದು ಬದಿಗಿಟ್ಟು ನಾನೊಂದಿಷ್ಟು ಟ್ಯಾಬ್ಲೆಟ್ಸ್ನ ಕೊಡ್ತೀನಿ. ಟೈಮ್ ಟು ಟೈಮ್ ತಗೊಂಡು ಚೆನ್ನಾಗಿ ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಆಯಿತು ಮೇಡಮ್. ಶ್ರೀನಿವಾಸ್ ಅವರೇ, ನೀವು ನನ್ನ ಜೊತೆ ಬನ್ನಿ, ನಾನು ಪ್ರಿಸ್ಕ್ರಿಪ್ಷನ್ನ ಬರ್ಕೊಡ್ತೀನಿ. ಸರಿ ಡಾಕ್ಟ್ರೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ವೀಣಾ, ಒಂಚೂರು ನೋಡ್ಕೊಮ್ಮ. ಸರಿ ಮಾವ, ನಾನು ಅತ್ತೇನು ಬಿಟ್ಟು ಎಲ್ಲೂ ಹೋಗಲ್ಲ. ರೀ, ಏನು ಬೆಳಗ್ಗೆ ಏನೋ ನೋಡ್ತಿದ್ದೀರಾ? ಏನಿಲ್ಲ ಚಿನ್ನು ಮರಿ, ಮನೆಗೆ ಯಾರೋ ಬಂದಿದ್ದಾರೆ ಅಂತ ಅನಿಸ್ತಾ ಇತ್ತು, ಅದಕ್ಕೆ ನೋಡ್ತಾ ಇದ್ದೆ. ನೆನ್ನೆ ರಾತ್ರಿ ಗೇಟ್ ಹಾಕಿ ನಾನೇ ಮಲಗಿದ್ದೀನಿ, ನೆನಪಿದೆ. ಆದರೆ ಇವತ್ತು ಬೆಳಗ್ಗೆ ಗೇಟ್ ಅನ್ಲಾಕ್ ಆಗಿತ್ತು, ಬಾಗಿಲು ಲಾಕ್ ಆಗಿತ್ತು. ಹಾಗಿದ್ರೆ ಬ್ಯಾಲ್ಕನಿ ಮೂಲಕನೇ ಅವ್ರು ಬಂದಿರಬೇಕು. ಅಲ್ಲ, ಮನೇಲಿರೋ ಕ್ಯಾಮ್ರಾಗಳಿಗೆಲ್ಲ ಕನೆಕ್ಷನ್ ಇಲ್ಲ, ಎಲ್ಲ ಡಮ್ಮಿ ಅಂತ ಹೇಳಿದ್ರಲ್ಲ. ಆದರೆ ಮನೆಗೆ ಯಾರೋ ಬಂದಿದ್ದಾರೆ ಅಂತ ಅಷ್ಟು ಖಚಿತವಾಗಿ ಹೇಗೆ ಹೇಳಿದ್ರು? ಹಾಗಿದ್ರೆ ಮನೇಲಿ ಬೇರೆ ಕಡೆ ಎಲ್ಲಾದರೂ ಕ್ಯಾಮ್ರಾಗಳು ಇಟ್ಟಿದ್ದಾರಾ? ಒಂದು ಗೊತ್ತಾಗ್ತಿಲ್ವಲ್ಲ, ಎಲ್ಲಿಟ್ಟಿರ್ಬೋದು? ಇಲ್ಲ, ಅವ್ರು ಹೇಳಿದ ನಿಜ. ಹಾಕಿದ್ರೆ TV ಆನೇ ಆಗ್ತಿಲ್ಲ ಅಂದಮೇಲೆ ಅವ್ರ ಕನೆಕ್ಷನ್ನೇ ಕೊಟ್ಟಿಲ್ಲ. ಹಾಗಿದ್ರೆ ಅಷ್ಟು ಕಾನ್ಫಿಡೆನ್ಸಲ್ಲಿ ಮನೆಗೆ ಯಾರೋ ಬಂದಿದ್ದಾರೆ ಅಂತ ಹೇಗೆ ಹೇಳಿದ್ರು? ಛೇ, ನಾನೇ ಜಾಸ್ತಿ ಯೋಚನೆ ಮಾಡ್ತಿದ್ದೀನಿ ಅನ್ಸುತ್ತೆ. ಅವ್ರು ನಿಜ ಹೇಳ್ತಿದ್ದಾರೆ ಅಂದಮೇಲೆ ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು? ಯಾಕೆ ಇಷ್ಟೊಂದು ಅನುಮಾನ ಪಡಬೇಕು? ಅಜ್ಜಿ ರೂಮಲ್ಲೇ ಕ್ಯಾಮ್ರಾ ಇಟ್ಟಿದ್ದಾರೆ ಅಂದಮೇಲೆ ಬೇರೆ ಕಡೆನೂ ಇಟ್ಟಿರೋ ಸಾಧ್ಯತೆ ಇರುತ್ತಲ್ವಾ? ನಾನು ನೋಡಿದ್ದು ಮೇಲ್ಗಡೆ ಇರೋ ಲಿವಿಂಗ್ ರೂಮಲ್ಲಿರೋ TV ಮಾತ್ರ. ಬೇರೆ ಕಡೆನೂ ಇಟ್ಟಿರ್ಬೋದಾ? ಹೇಗಿದೆಲ್ಲ ತಿಳ್ಕೊಳ್ಳೋದು? ಯಾರನ್ನ ಅಂತ ಕೇಳೋದು? ಒಂದು ಗೊತ್ತಾಗ್ತಿಲ್ವಲ್ಲ.